ಶಾಂತ್ ನಿಬಲ ಡೀಟೇಲ್ಸ್ಗೆ. ಕಾಂಗ್ರೆಸ್ ಹಾಗೂ ಶಶಿ ತರೂರ್ ಮಧ್ಯೆ ಮುಸುಕಿನ ಗುದ್ದಾಟ. ಕೇರಳ ಚುನಾವಣಾ ಸಿದ್ಧತಾ ಸಭೆಗೆ ಶಶಿ ತರೂರ್ ಗೈರಾಗಿದ್ದಾರೆ. ಕಾಂಗ್ರೆಸ್ ಚುನಾವಣಾ ಸಭೆಯಿಂದ ಶಶಿ ತರೂರ್ ದೂರ ಉಳಿದಿದ್ದಾರೆ. ಕಾಂಗ್ರೆಸ್ ಹಾಗೂ ಶಶಿ ತರೂರ್ ಮಧ್ಯೆ ನಡೀತಾ ಇರೋ ಮುಸುಕಿನ ಗುದ್ದಾಟ ಇದು. ಕೇರಳ ಚುನಾವಣಾ ಸಿದ್ಧತಾ ಸಭೆ, ಆ ಸಭೆಗೆ ಶಶಿ ತರೂರ್ ಗೈರಾಗಿದ್ದಾರೆ. ಸಭೆಯಿಂದ ದೂರ ಉಳಿದಿದ್ದಾರೆ. ಕೇರಳ ಕಾಂಗ್ರೆಸ್ ನಾಯಕರ ವರ್ತನೆಗೆ ತರೂರ್ ಅಸಮಾಧಾನ ವ್ಯಕ್ತಪಡಿಸಿರುವುದು. ಹಿರಿಯ ನಾಯಕನಿಗೆ ಗೌರವ ಇಲ್ಲ ಪಕ್ಷದಲ್ಲಿ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ನಡೆದ ಮಹಾಪಂಚಾಯತ್ ಸಭೆಯಲ್ಲಿ ಅಗೌರವ ತೋರಿದ್ದಾರೆ. ರಾಹುಲ್ ಭಾಗಿಯಾದಂತ ಸಭೆಯಲ್ಲಿ ತರೂರ್ ಮಾತಿಗೆ ಡೋಂಟ್ ಕೇರ್ ಅಂದಿದೆ. ರಾಹುಲ್ ಬರೋ ಮೊದಲೇ ಭಾಷಣ ಮುಗಿಸುವಂತೆ ಸೂಚನೆ ಕೊಟ್ಟಿದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರಶಾಂತ್. ಕಾಂಗ್ರೆಸ್ ಮತ್ತು ಶಶಿ ತರೂರ್ ನಡುವಿನ ಮುಸುಕಿನ ಗುದ್ದಾಟ ಇದು ಮತ್ತೊಂದು ಹಂತ. ಇದು ಶ್ವೇತಾ, ಇದೇನು ಇವತ್ತು ಆರಂಭವಾಗಿದ್ದಲ್ಲ. ಎಐಸಿಸಿ ಅಧ್ಯಕ್ಷರ ಆಯ್ಕೆಯ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ನಾಮಿನಿ ಆಗಿದ್ದರೆ ಶಶಿ ತರೂರ್ ಅದರ ವಿರುದ್ಧ ಸ್ಪರ್ಧಿಸಿದರು. ಆಪರೇಷನ್ ಸಿಂಧೂರ್ನ ಸಂದರ್ಭದಲ್ಲೂ ಕೂಡ ಶಶಿ ತರೂರ್ ನೇರವಾಗಿ ನರೇಂದ್ರ ಮೋದಿ ಸರ್ಕಾರದ ಪರ ಕೂಡ ನಿಂತಿದ್ದು ಕಾಂಗ್ರೆಸ್ ಕಣ್ಣು ಕೆಂಪಗೆ ಮಾಡಿತ್ತು. ಈಗ ಶಶಿ ತರೂರ್ ಬಯಸ್ತಾ ಇದ್ದಾರೆ, ನನ್ನನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಿ ಕಾಂಗ್ರೆಸ್ ಚುನಾವಣೆಗೆ ಹೋಗಬೇಕು ಅಂತ. ರಮೇಶ್ ಚೆನ್ನಿತಾಲ ಮತ್ತು ಶಶಿ ತರೂರ್ ನಡುವೆ ಕೂಡ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ರಾಜಕೀಯ ತಿಕ್ಕಾಟಗಳು ಕೂಡ ಇವೆ. ಕೆ ಸಿ ವೇಣುಗೋಪಾಲ್ ಮತ್ತು ಶಶಿ ತರೂರ್ ನಡುವೆ ಕೂಡ ರಾಜಕೀಯ ತಿಕ್ಕಾಟಗಳಿವೆ. ಹೀಗಾಗಿ ಶಶಿ ತರೂರ್ ಅನ್ನ ಒಂದು ರೀತಿ ರಾಜಕೀಯವಾಗಿ ದೂರ ಇಡ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಯಾಕೆಂದರೆ ನೋಡಿ, ಅಲ್ಲಿ ಚನಿತಾಲ ಮತ್ತು ಕೆ ಸಿ ವೇಣುಗೋಪಾಲ್ ನಡುವೆ ಸ್ಪರ್ಧೆ ಇದೆ, ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ. ಮೊನ್ನೆಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ UDF ತಿರುವನಂತಪುರಂ ಹೊರತುಪಡಿಸಿದರೆ ಬಹುತೇಕ 70% ಪಾಲಿಕೆಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡ ನಂತರ 10 ವರ್ಷಗಳ LDF ಆಡಳಿತ ಆ್ಯಂಟಿ ಇನ್ಕಂಬನ್ಸಿಯಿಂದ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ಕಾಂಗ್ರೆಸ್ಗೆ ಅನ್ನಿಸ್ತಾ ಇದೆ. ಆ ಕಾರಣದಿಂದ ವೇಣುಗೋಪಾಲ್ ವರ್ಸಸ್ ಚೆನ್ನಿತಾಲ ನಡೀತಾ ಇದೆ. ಹೀಗಾಗಿಯೂ ಕೂಡ ಶಶಿ ತರೂರನ್ನು ದೂರ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಶಶಿ ತರೂರ್ ಅವರನ್ನು ಸೆಳೆದುಕೊಳ್ಬೇಕು ಅನ್ನೋದನ್ನು BJP ಪ್ರಯತ್ನ ಮಾಡ್ತಾ ಇದೆ. ಆದರೆ ಶಶಿ ತರೂರ್ ಐಡಿಯಾಲಜಿಕಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು BJP ಪರವಾಗಿಲ್ಲ, ಆದರೆ ಎಲ್ಲದಕ್ಕೂ BJPಯ ವಿರೋಧವನ್ನು ನಾನು ಮಾಡಲ್ಲ ಅಂತಕ್ಕಂಥದ್ದು. ಹೀಗಾಗಿ ಒಂದು ಪೊಲಿಟಿಕಲ್ ಫೈಟ್, ಆಂತರಿಕ ತಿಕ್ಕಾಟ ಶಶಿ ತರೂರ್ ವರ್ಸಸ್ ಕೇರಳದ ಉಳಿದ ನಾಯಕರ ಮಧ್ಯೆಯೂ ಇದೆ. ಶಶಿ ತರೂರ್ ವರ್ಸಸ್ ಗಾಂಧಿ ಕುಟುಂಬದ ವಿರುದ್ಧವೂ ಕೂಡ ಇದೆ. ಹೀಗಾಗಿ ಶಶಿ ತರೂರನ್ನು ಸ್ವಲ್ಪ ಪೊಲಿಟಿಕಲಿ ಸೈಡ್ ಲೈನ್ ಮಾಡಲಾಗ್ತಿದೆ ಅನ್ನೋದು ಕೇರಳದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನ ಮುಗಿಸ್ತಾ ಇದ್ದೀವಿ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.